Dear students, welcome to the part 3 video of Unit 1 Business Statistics of BBA University of Mysore. In this class, we are going to discuss about what is classification of data, its meaning and types of classification. In a previous class, we have discussed about different methods of data collection, that is primary data and secondary data, and what are the different sources are available for collection of those data. Naturally, what happens, the data we collect, ನಾವು ಯಾವ ಡೇಟಾನ ಕಲೆಕ್ಟ್ ಮಾಡ್ತೀವಿ ಅದು ತುಂಬ ವಾಲ್ಯೂಮ್ನೆಸ್ ಆಗಿರುತ್ತೆ ಮತ್ತು ಅದು ಕಾಂಪ್ಲೆಕ್ಸ್ ಇನ್ ನೇಚರ್. ನಾವು ಜಸ್ಟ್ ಡೇಟಾನ ನೋಡಿದರೆ ಅದರಿಂದ ಏನು ಕೂಡ ನಾವು ಇನ್ಫಾರ್ಮೇಷನ್ ತಗೊಳ್ಳಿಕ್ಕೆ ಗೊತ್ತಾಗೋದಿಲ್ಲ. ಜಸ್ಟ್ ಅದು ಇಟ್ಸ್ ಎ ಬಂಚ್ ಆಫ್ ಡೇಟಾ ಆರ್ ಬಂಚ್ ಆಫ್ ನಂಬರ್ಸ್. ಅದರಿಂದ ನಾವು ಏನು ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿಕ್ಕೆ ಹಾಗೆ ನೋಡಿದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಆ ಡೇಟಾನ ಅರೇಂಜ್ ಮಾಡಬೇಕು, ಕೆಲವೊಂದು ಗ್ರೂಪ್ಗಳಾಗಿ ಡಿವೈಡ್ ಮಾಡಬೇಕು ಮತ್ತು ಅನಾಲಿಸಿಸ್ಗೆ ಹೆಲ್ಪ್ ಆಗೋ ಥರ ನಾವು ಅದನ್ನು ಕ್ಲಾಸಿಫಿಕೇಷನ್ ಮಾಡಬೇಕು. ಈ ಕ್ಲಾಸಿಫಿಕೇಷನ್ ಮತ್ತು ಮಾಡಿ ಅದನ್ನು ಟ್ಯಾಬ್ಯುಲೇಷನ್ಗೆ ಹಾಕೋದನ್ನೇ ನಾವೇನಂತೀವಿ ಅಂದರೆ ಆರ್ಗನೈಸೇಷನ್ ಆಫ್ ಡೇಟಾ ಅಂತ ಕರಿತೀವಿ. ಈ ಕ್ಲಾಸಿಫಿಕೇಷನ್ ಅಂದ್ರೆ ಏನು, ಹೇಗೆ ಮಾಡೋದು ಅನ್ನೋಕ್ಕಿಂತ ಮುಂಚೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಅಟ್ರಿಬ್ಯೂಟ್. ಅಟ್ರಿಬ್ಯೂಟ್ ಅಂತಂದ್ರೆ ಏನಂದ್ರೆ, ಒಂದು ಯೂನಿಟ್ನ ನಾವು ಡೇಟಾ ಕಲೆಕ್ಟ್ ಮಾಡಿದಾಗ ಆ ಯೂನಿಟ್ನ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವೇನಂತೀವಿ ಅಂದರೆ ಅಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸ್ಕಿನ್ ಕಲರ್, ಇಂಟೆಲಿಜೆನ್ಸ್, ದೀಸ್ ಆರ್ ಆಲ್ ದ ಅಟ್ರಿಬ್ಯೂಟ್ಸ್ ಆಫ್ ಎ ಯೂನಿಟ್. ಹಾಗೆಯೇ ನೆಕ್ಸ್ಟ್ ವೇರಿಯಬಲ್. ವೇರಿಯಬಲ್ ಅಂತಂದ್ರೆ ಏನು ಅಂದರೆ, ಇಟ್ ಈಸ್ ಎ ಕ್ವಾಂಟಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಯೂನಿಟಿಂದ ಇನ್ನೊಂದು ಯೂನಿಟ್ಗೆ ಅದು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೈಟ್ ಆಫ್ ಎ ಸ್ಟೂಡೆಂಟ್ಸ್. ಒಬ್ಬ ಸ್ಟೂಡೆಂಟ್ ಹೈಟ್ಗೂ ಮತ್ತು ಇನ್ನೊಬ್ಬ ಸ್ಟೂಡೆಂಟ್ ಹೈಟ್ಗೂ ಡಿಫ್ರೆನ್ಸ್ ಇರುತ್ತೆ. ಮತ್ತೆ ಕಂಟಿನ್ಯೂಸ್ ಆಗಿ ಅದೇನಾಗ್ತಾ ಇರುತ್ತೆ, ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ನಾವು ವೇರಿಯಬಲ್ ಅಂತ ಕರಿತೀವಿ. ಕ್ಲಾಸಿಫಿಕೇಶನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕ್ಲಾಸಿಫಿಕೇಶನ್ ಅಂತಂದ್ರೆ ಪ್ರೋಸೆಸ್ ಆಫ್ ಅರೇಂಜಿಂಗ್ ಡೇಟಾ ಇನ್ ಟು ದ ಗ್ರೂಪ್ಸ್ ಅಕಾರ್ಡಿಂಗ್ ಟು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾವು ತುಂಬ ಡೇಟಾಗಳನ್ನ ಕಲೆಕ್ಟ್ ಮಾಡಿರ್ತೀವಿ, ಅದನ್ನ ಏನು ಮಾಡ್ತೀವಿ, ಗ್ರೂಪ್ಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವ ಬೇಸಿಸ್ ಮೇಲೆ, ಆ ಡೇಟಾಗಳಿಗಿರುವಂಥ ಕೆಲವೊಂದು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ನಾವು ಏನು ಮಾಡ್ತೀವಿ, ನಾವು ಕಲೆಕ್ಟ್ ಮಾಡಿರೋ ಡೇಟಾನ ನಾವು ಡಿವೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಪೋಸ್ಟ್ ಆಫೀಸ್ನಲ್ಲಿ ಸುಮಾರು ಲೆಟರ್ಗಳನ್ನ ಅವ್ರು ಕಲೆಕ್ಟ್ ಮಾಡ್ತಾರೆ. ಆ ಲೆಟರ್ಗಳನ್ನ ಅವ್ರು ಏನು ಮಾಡಬೇಕು, ಡಿಸ್ಪ್ಯಾಚ್ ಮಾಡಬೇಕು ಬೇರೆ ಬೇರೆ ಊರುಗಳಿಗೆ. ಆ ಲೆಟರ್ಗಳನ್ನ ನಾವೇನು ಮಾಡ್ತಾರೆ, ಡಿಸ್ಪ್ಯಾಚ್ ಮಾಡೋದಕ್ಕಿಂತ ಮುಂಚೆ ಅವರು ಏನು ಮಾಡ್ತಾರೆ, ಕ್ಲಾಸಿಫಿಕೇಶನ್, ಡಿವೈಡ್ ಮಾಡ್ತಾರೆ. ಯಾವ ಬೇಸಿಸ್ ಮೇಲೆ, ಯಾವ ಊರಿಗೆ ಅದು ತಲುಪಬೇಕು ಆ ಬೇಸಿಸ್ ಮೇಲೆ ಅದನ್ನು ಡಿವೈಡ್ ಮಾಡ್ತೀವಿ. ಇದನ್ನು ನಾವೇನಂತೀವಿ, ಕ್ಲಾಸಿಫಿಕೇಶನ್. ಫಾರ್ ಎಕ್ಸಾಂಪಲ್, ಒಂದು ಡೇನಲ್ಲಿ ಒಂದು 100 ಲೆಟರ್ಸ್ ಬಂದಿದ್ರೆ 20 ಲೆಟರು ಡೆಲ್ಲಿಗೆ ಹೋಗಬೇಕು, ಒಂದು 30 ಲೆಟರು ಬ್ಯಾಂಗ್ಳೂರ್ಗೆ ಹೋಗಬೇಕು, ಒಂದು 40 ಲೆಟರು ಮುಂಬೈಗೆ ಹೋಗಬೇಕು ಅಂತಂದರೆ ಅವುಗಳನ್ನ ನಾವೇನು ಮಾಡ್ತೀವಿ, ಬೇಸ್ಡ್ ಆನ್ ಡೆಸ್ಟಿನೇಷನ್ ಬೇರೆ ಬೇರೆ ಬಾಕ್ಸ್ಗಳಿಗೆ ಹಾಕಿ ಇಡ್ಬೋದು. ಇದನ್ನೇ ನಾವೇನಂತೀವಿ, ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಈ ಕ್ಲಾಸಿಫಿಕೇಶನ್ ಯಾಕೆ ಬೇಕು ಅಂತ ಅನ್ನೋದಾದರೆ, ಇಟ್ ಕಂಡೆನ್ಸಸ್ ದ ಮಾಸ್ ಡೇಟಾ. ನಾವು ಕಲೆಕ್ಟ್ ಮಾಡಿರುವಂಥ ಡೇಟಾನ ಏನು ಮಾಡುತ್ತೆ, ಅದು ಕಂಡೆನ್ಸ್ ಮಾಡುತ್ತೆ, ಈಸಿಯಾಗಿ ನಮಗೆ ಅರ್ಥ ಆಗೋ ಥರ ಟ್ರಾನ್ಸ್ಫರ್ ಮಾಡುತ್ತೆ. ಮತ್ತು ಇದು ಅನ್ನೆಸರಿ ಡೀಟೇಲ್ಸ್ನ ನಾವು ಈ ಕ್ಲಾಸಿಫಿಕೇಶನ್ ಮಾಡೋದ್ರ ಮೂಲಕ ಅವಾಯ್ಡ್ ಮಾಡಬಹುದು. ಮತ್ತು ಇದು ಕಂಪ್ಯಾರಿಸನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಒಂದು 30 ಲೆಟರು ಡೆಲ್ಲಿಗೆ ಹೋಗಬೇಕು, ಒಂದು 40 ಲೆಟರು ಬ್ಯಾಂಗ್ಳೂರಿಗೆ ಹೋಗಬೇಕು. ಅದರಿಂದ ಏನು ಮಾಡ್ಬೋದು, ಕಂಪೇರ್ ಮಾಡ್ಬೋದು, ಯಾವ ಊರಿಗೆ ಜಾಸ್ತಿ ಲೆಟರ್ಸ್ ಹೋಗೋದಿದೆ, ಯಾವ ಊರಿಗೆ ಕಡಿಮೆ ಲೆಟರ್ಸ್ ಹೋಗೋದಿದೆ. ಇಟ್ ಫೆಸಿಲಿಟೇಟ್ಸ್ ಕಂಪ್ಯಾರಿಸನ್. ಈ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ನಮಗೊಂದು ಕ್ಲಿಯರ್ ಮೆಂಟಲ್ ಪಿಕ್ಚರ್ ಸಿಗುತ್ತೆ. ಎವ್ರಿ ಡೇ ಯಾವ ಊರಿಗೆ ಹೋಗುವಂಥ ಲೆಟರ್ಗಳು ಜಾಸ್ತಿ ಬರುತ್ತೆ, ಯಾವ ಊರಿಗೆ ಕಡಿಮೆ ಲೆಟರ್ಸ್ ಬರುತ್ತೆ, ಜಾಸ್ತಿ ಲೆಟರ್ಸ್ ಬಂದಾಗ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಡಿಸೈಡ್ ಮಾಡ್ಬೋದು ಬೇಸ್ಡ್ ಆನ್
ಕ್ಲಾಸಿಫಿಕೇಶನ್. ಈ ಕ್ಲಾಸಿಫಿಕೇಶನ್ ಮಾಡೋದ ನಂತರ ನಾವು ಕೆಲವೊಂದು ಸ್ಟ್ಯಾಟಿಸ್ಟಿಕಲ್ ಟ್ರೀಟ್ಮೆಂಟ್ ಕೂಡ ಮಾಡಬಹುದು.